ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಗೌರಿ ಶಂಕರ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೌರಿ ಶಂಕರ ಇಬ್ಬರು ಕೂಡ ಗಲಾಟೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಗೌರಿ ಅಯ್ಯೋ ಏನಿದು ಏನಾಗಬಾರ್ದು ಅಂತ ಅಂದ್ಕೊಂಡು ಅದೇ ಆಗಿಬಿಡ್ತು, ನಾನು ಯಾಕೆ ಈ ಥರ ಎಲ್ಲ ಮಾತಾಡ್ಬಿಟ್ಟೆ, ನಾನು ದುಡುಕ್ಬಿಟ್ಟೆ ಅಂತ ಅನಿಸುತ್ತೆ ಅಂತಂದು ಇಲ್ಲಿ ಗೌರಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಗೌರಿ ಅವ್ರ ತಂಗಿ ಮತ್ತು ಅವ್ರ ತಂದೆ ಇಬ್ಬರು ಕೂಡ ಇಲ್ಲಿ ಗೌರಿ ಮತ್ತು ಶಂಕರ ಇಬ್ಬರನ್ನು ಕೂಡ ಒಂದು ಮಾಡೋದ್ರ ಬಗ್ಗೆ ಮಾತಾಡ್ಕೊತಾ ಇರ್ತಾಳೆ. ಅಲ್ಲ, ನೀನು ಯಾಕೆ ಈ ವಿಷಯನ ಮುಂಚೆನೇ ಹೇಳಲಿಲ್ಲ, ಇದೆಲ್ಲ ಆಗಿರೋದು ಅವಳಿಂದನೇ ತಾನೇ, ಭುವಿಗೆ ಈ ವಿಷಯನ ಯಾಕಾದರೂ ಹೇಳಲಿಲ್ಲ ಅಂತಂದು ಹೇಳಿದ್ರೆ, ಇಲ್ಲ ನಾನು ಈಗಲೇ ಈ ವಿಷಯನ ಹೇಳಿದ್ರೆ ಭುವಿ ಹೋಗ್ಬಿಟ್ಟು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊತಾಳೆ, ಹಾಗೆ ಅಲ್ಲಿ ಶಂಕರ ಅವ್ರಿಗೆ ಹತ್ತಿರ ಆಗೋಕ್ಕೆ ನೋಡ್ತಾಳೆ. ಹಾಗಾಗಿ ನಾನು ಈ ವಿಷಯನ ಇಲ್ಲೇ ಮುಚ್ಚಿಟ್ಟಿದ್ದೀನಿ, ಯಾರಿಗೂ ಹೇಳಿಲ್ಲ ಅಂತಂದು ಹೇಳ್ತಾ ಇರ್ತಾಳೆ. ಹೌದು, ಹೇಗಾದರೂ ಮಾಡಿ ನಾವು ಗೌರಿ ಮತ್ತು ಶಂಕರನ ಒಂದು ಮಾಡಲೇಬೇಕು, ಅದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಯಲೇಬೇಕು ಅಂತಂದು ಇಲ್ಲಿ ಗೌರಿ ಅವ್ರ ತಂದೆ ಅವ್ರ ಮಗಳ ಜೊತೆಗೆ ಮಾತಾಡ್ತಾ ಇರ್ತಾನೆ. ಈ ಕಡೆ ಗೌರಿ ಇವರು ನನ್ನ ಶಂಕರ ಅಲ್ಲ, ನಾನು ಶಂಕರ ಈ ಥರ ಎಲ್ಲ ಮಾಡೋದಿಲ್ಲ, ದೊಡ್ಡ ರೌಡಿ ಇವನು ಅಂತಂದು ಅಂದ್ಕೊತಾ ಇರುವಾಗ ಈ ಕಡೆ ಶಂಕರನು ಕೂಡ ಇವಳು ನನ್ನ ಅಮ್ಮಿ ಅಲ್ಲ, ನಾನು ಪ್ರೀತಿಸಿ ಮದುವೆ ಆಗಿರೋಂಥ ಅಮ್ಮಿ ಅಲ್ಲ, ಇವಳು ಬೇರೆಯವಳು, ಓದಿರೋರು ಹೆಂಗೆಂಗೋ ಇರ್ತಾರೆ, ಇವಳು ಯಾಕೆ ಹಿಂಗಾಗಿದ್ದಾಳೆ, ನಾನಂತೂ ಇವಳನ್ನ ಸುಮ್ಮನೆ ಬಿಡಲ್ಲ, ನನ್ನ ಮಗಿನೂ ನನ್ನಿಂದ ದೂರ ಮಾಡಿದ್ಲು, ನನ್ನ ಮಗಿನ ಕೊಂದ್ಲು, ಈಗ ಅವಳು ನನ್ನಿಂದ ದೂರ ಆಗಿ ನನಗೇನೋ ಮಾಡ್ತಾಳೆ ಇವಳು, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತಂದು ಇಲ್ಲಿ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ದ್ವೇಷನ ಕಾರೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಭೈರವಿ ಬಂದುಬಿಟ್ಟು ತಗೋ ಭೈರ ಬಟ್ಟೆ ಹಾಕೋ ಅಂತಂದು ಹೇಳ್ತಾ ಇದ್ದರೆ, ಏನಿದು ಬಟ್ಟೆ ಏನಕ್ಕೆ ಅಂತಂದು ಹೇಳ್ತಾ ಇದ್ದರೆ, ಏನು ಗೊತ್ತಿಲ್ವಾ ನಿನಗೆ, ಹೇಳಬೇಕಾ, ಇವತ್ತು ನಿನ್ನ ಮದುವೆ ಅಲ್ವೇನೋ ಅಂತಂದು ಹೇಳ್ತಾ ಇದ್ದರೆ, ಮದುವೆನಾ ಅಂತಂದು ಹೇಳ್ತಾ ಇರ್ತಾನೆ ಭೈರ. ಹ್ಞೂನಪ್ಪ, ನಿನಗೆ ಅಂತ ಬಟ್ಟೆ ಎಲ್ಲ ತಂದಿದ್ದೀನಿ, ಬಿರ್ಬಿರ್ನೆ ರೆಡಿಯಾಗಿ ಬಾ ಅಂತಂದು ಹೇಳ್ತಾ ಇದ್ದರೆ, ನೀನು ನೋಡಿದರೆ ಇನ್ನೂ ಹೀಗೆ ಇದೆಯಾ, ಟೈಮ್ ಆಯಿತು ಬಾ, ಗಂಗಾ ಬರ್ತಾಳೆ ಅಂತಂದು ಹೇಳ್ತಾ ಇರ್ತಾನೆ. ಈ ಕಡೆ ನಾನು ಆಫೀಸ್ಗೆ ಹೋಗಿ ಬರ್ತಾಯಿದ್ದೀನಿ ಅಂತಂದು ಇಲ್ಲಿ ಗೌರಿ ಹೇಳ್ತಾ ಇದ್ದರೆ, ಏನು ಇಷ್ಟು ಬೇಗ ಆಫೀಸ್ಗೆ ಹೋಗ್ತಾ ಇದೆಯಾ, ಏನಾದರೂ ಕೆಲಸನ, ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತಂದು ಹೇಳ್ತಾ ಇರ್ತಾಳೆ ಗೌರಿ. ಆಗ ಗೌರಿ ಅವರಮ್ಮ ನಿನಗೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಅಂತಂದು ಹೇಳಿದ್ರೆ, ಇದು ಯಾಕೆ ಮಾಡ್ದಮ್ಮ, ನಾನು ಅಲ್ಲೇ ಹೊರಗಡೆ ತಿನ್ಕೊತಿದ್ನಲ್ಲ ಅಂತಂದು ಹೇಳ್ತಾಳೆ ಗೌರಿ. ಆಗ ನೀನು ಹೊರಗಡೆ ತಿಂದು ಹೊಟ್ಟೆ ನೋವು ಅಂತೀಯ, ಅದಕ್ಕೆ ಅದ್ರ ಬದಲು ಇಲ್ಲೇ ಮನೆಯಲ್ಲೇ ತೊಗೊಂಡೋಗು ಅಂತಂದು ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ಅವ್ರ ತಂದೆ, ಅದೇ ರಾತ್ರಿ ಏನೋ ಗಲಾಟೆ ಆಗ್ತಾಯಿದ್ದಾರ, ಏನಾಯಿತು ಅಂತಂದು ಕೇಳ್ತಾ ಇದ್ದರೆ, ನೀನು ನೋಡಿದ್ರೆ ಹೊರಗಡೆ ನಮ್ಮನ್ನು ಯಾರನ್ನೂ ಬರಬೇಡಿ ಅಂತ ಬೇರೆ ಹೇಳಿಬಿಟ್ಟಿದ್ದೆ, ಅದಕ್ಕೆ ನಾನು ಬರಲೇ ಇಲ್ಲ ಅಂತಂದು ಹೇಳ್ತಾ ಇರ್ತಾನೆ. ಇಲ್ಲಪ್ಪ ಅದೆಲ್ಲ ಸರಿ ಹೋಯಿತು, ಅದು ಯಾರೋ ರೌಡಿಗಳು ಬಂದಿದ್ದರು, ಸೊ ಹೊಸ ಊರಲ್ವಾ, ಸೊ ಹಾಗೆ, ಅಯ್ಯೋ ನನಗೆ ಯಾಕೋ ಭಯ ಆಗ್ತಿದೆ ಅಮ್ಮ, ಈ ಊರೇ ಸರಿ ಇಲ್ಲ ಅಂತಂದು ಹೇಳ್ತಾ ಇರ್ತಾರೆ ಅವ್ರ ತಂದೆ. ಅಲ್ಲ, ಊರು ಸರಿ ಇಲ್ಲ ಅಂತ ಹೇಳಬಾರ್ದಪ್ಪ, ಈ ಊರಲ್ಲಿರೋ ಕೆಲವು ಜನಗಳು ಸರಿ ಇರಲ್ಲ, ಅದರಿಂದ ನಮ್ಗೆ ಹಾಗೆ ಅನಿಸುತ್ತೆ ಅಂತಂದು ಹೇಳ್ತಾ ಇದ್ದರೆ, ಅಮ್ಮ ನನ್ನ ಯಾಕೆ ಕರೀಲಿಲ್ಲ, ನಾನಿದ್ದೀನಿ ಅಂತ ಮರ್ತೋದ್ಯಾ ನೀನು ಅಂತಂದು ಹೇಳ್ತಾ ಇದ್ದರೆ, ಏನು ನಿನ್ನನ್ನು ಕರಿಬೇಕಿತ್ತ ಅಂತಂದು ಹೇಳಿದ್ರೆ, ಹೌದು, ನಾನು ಅವ್ರಿಗೆ ದೊಡ್ಡದಾಗಿ ಒಂದು ರೋಪ್ ಹಾಕ್ತಿದ್ದೆ, ಆವಾಗ ಹೋಗ್ಬಿಡ್ತಾಯಿದ್ರು ಅಂತಂದು ಹೇಳ್ತಾಯಿದ್ರೆ, ಸರಿ ಅವರೇನಾದರೂ ಇನ್ನೊಂದು ಸಲ ಬಂದರೆ ನಾನು ನಿನ್ನೆ ಕರಿತೀನಿ ತಗೋ ಅಂತಂದು ಗೌರಿ ಮಗುಗೆ ಹೇಳ್ತಾಳೆ. ಆಗ ಒಂದು ನೋಟಿಫಿಕೇಷನ್ ಬರುತ್ತೆ 7 years ago ಅಂತ. ಸೊ ಆ ಫೋಟೋನ ನೋಡಿಬಿಟ್ಟು ಹಳೆ ನೆನಪೇನಿರುತ್ತೆ ಅದನ್ನು ನೆನೆಸ್ಕೊತಾ ಇರ್ತಾಳೆ. ಇಬ್ಬರು ಕೂಡ ದೇವಸ್ಥಾನದಲ್ಲಿ ಮಾತಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅವಿ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಕಣವಿ, ನಿನ್ನನ್ನು ಬಿಟ್ಟು ಯಾರನ್ನೂ ನಾನು ಇಷ್ಟಪಡಲ್ಲ ಕಣವಿ ಅಂತಂದು ಹೇಳ್ತಾ ಇರ್ತಾನೆ ಇಲ್ಲಿ. ಆಗ ನಾನು ಅಷ್ಟೇ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಹೋಗೋದಿಲ್ಲ ಅಂತಂದು ಹೇಳ್ತಾ ಇರ್ತಾಳೆ ಗೌರಿ. ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ನಾನು ನಿನಗೆ ಒಂದು ಗಿಫ್ಟ್ ತಂದಿದ್ದೀನಿ ರಮ್ಮಿ ಅಂತಂದು ಹೇಳ್ತಾ ಇರ್ತಾನೆ ಶಂಕರ. ಗಿಫ್ಟ್ ತಂದಿದ್ದೀರಾ, ಏನು ತಂದಿದ್ದೀರಾ ಕೊಡಿ ಅಂತಂದು ಹೇಳ್ತಾ ಇದ್ದಾರೆ. ತಗೋ ನೋಡು ಅಂತಂದು ಹೇಳಿದ್ರೆ, ಓಪನ್ ಮಾಡ್ಬೋದಾ ಅಂತಂದು ಹೇಳಿದ್ರೆ, ಓಪನ್ ಮಾಡೋಕ್ಕೆ ಕಣಮ್ಮಿ ತಂದಿರೋದು, ನೋಡು ಅಂತಂದು ಹೇಳ್ತಾನೆ ಶಂಕರ ಗೌರಿಗೆ. ಮೂಗುತಿ ಅಂತಂದು ತುಂಬಾ ಖುಷಿ ಆಗ್ತಾಳೆ. ಕಣಮ್ಮಿ ಮೂಗುತಿ ತಂದಿದ್ದೀನಿ ಅಂತಂದು ಹೇಳ್ತಾರೆ. ಹಾಕ್ಕೊಂಡು ನೋಡ್ಲಾ ಅಂತಂದು ಹೇಳ್ತಾಳೆ ಗೌರಿ. ಹಾಕೊಂಡು ನೋಡಮ್ಮಿ, ಹಾಕೊಳ್ಳೋದಕ್ಕೆ ತಂದಿರೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಅಂದ್ಕೊಂಡು ತಂದಿದ್ದೀನಿ ಅಂತಂದು ಹೇಳಿಬಿಟ್ಟು ಆ ಮೂಗುತಿಯನ್ನು ಹಾಕ್ಕೊಂಡು ಒಂದು ಫೋಟೋನ ಕೂಡ ತಗೊತಾರೆ. ಅದನ್ನು ನೆನೆಸ್ಕೊಂಡ್ಬಿಟ್ಟು ಇವಾಗ ಅಳ್ತಾ ಇರ್ತಾಳೆ ಗೌರಿಗೆ ಅದೆಲ್ಲ ನೆನಪಾಗಿ.
ಈ ಕಡೆ ನೋಡಿದ್ರೆ ಪೂಜಾರಿ ಎಲ್ಲನೂ ಕೂಡ ರೆಡಿ ಮಾಡಿ ಕೂತಿರ್ತಾರೆ ಇಲ್ಲಿ ಶಂಕರನ ಜೊತೆ ಗಂಗಾ ಮದುವೆನ ಮಾಡೋದಕ್ಕೆ ಅಂತ. ಇಲ್ಲಿ ಕೋಳಿ ಬಂದುಬಿಟ್ಟು ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಪೂಜಾರೇ, ನೀವೇ ಏನೇ ಮಾಡಿದ್ರು ನನಗೆ ಮದುವೆ ಮಾಡಿಸ್ಕೊಡ್ಬೇಕು, ಏನಾದರೂ ಆಗಲಿ ಅಂತಂದು ಹೇಳ್ತಾ ಇದ್ದರೆ, ಹೌದಾ ಯಾವ ಹುಡುಗಿ ಏನು ಅಂತಂದು ಕೇಳ್ತಾ ಇರುವಾಗ ಅಷ್ಟೊತ್ತಿಗೆ ಭೈರಾದೇವಿ ಬರ್ತಾಳೆ. ಪೂಜಾರೇ ಎಲ್ಲ ತಯಾರಾಗಿದೆನಾ? ಇನ್ನೂ 2 ಸತಿ ಮದುವೆ ಕ್ಯಾನ್ಸಲ್ ಆಗಿದೆ, ಇವತ್ತು ಮದುವೆ ಕ್ಯಾನ್ಸಲ್ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಮದುವೆ ಮಾಡ್ತಾಯಿದ್ದೀನಿ ಸ್ವಾಮಿಗಳೇ ಅಂತಂದು ಹೇಳ್ತಾ ಇದ್ದರೆ, ನೋಡವ್ವ ಬಂದ ಮದುಮಗ ಅಂತಂದು ಈ ಕಡೆ ಕೂಗ್ತಾ ಇದ್ದರೆ, ಅಕ್ಕ ನೋಡು ಬಂದ ನಿನ್ನ ಮಗ ಅಂತಂದು ಹೇಳ್ತಾ ಇದ್ದರೆ, ಪಾಪ ಅಣ್ಣಂಗೆ ಈ ಮದುವೆ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ದೇ ಈ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಕೊಡಿ ಹೇಳ್ತಾನೆ. ಈ ಕಡೆ ಕೂತ್ಕೊಂಡಾಗ ಪೂಜೆಗೆ ಅಂತಂದು ಹುಡುಗಿನ ಕರ್ಕೊಂಬನ್ನಿ ಅಂತಂದು ಪೂಜಾರು ಹೇಳಿದಾಗ, ಗಂಗು ಎಲ್ಲೂ ಕಾಣ್ತಾ ಇಲ್ಲ ಅಂತಂದು ಹೇಳಿದ್ರೆ, ಗಂಗಾ ಇಲ್ವಾ, ಎಲ್ಲಿ ಹೋಗಿದ್ದಾಳೆ ನೋಡಿ ಸರಿಯಾಗಿ ಅಂತಂದು ಹೇಳಿದಾಗ ಎಲ್ಲರೂ ಹೋಗಿ ಗಂಗನ ಹುಡುಕ್ತಾರೆ. ಅಂದರೂ ಕೂಡ ಗಂಗಾ ಎಲ್ಲೂ ಸಿಗೋದಿಲ್ಲ. ಅಲ್ಲಿಗೆ ಎಲ್ಲರೂ ಕೂಡ ಗಂಗನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಇನ್ನು ಮದುವೆ ಆಗುತ್ತೋ ಬಿಡುತ್ತೋ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.